ನಮ್ಮ ರಂಗ ಹೊಂಟಾನ ಇಲ್ಲಿ. ಆನೆಗಳು ಇದಕ್ಕೆ ಹೋಗ್ತಾ ಇದ್ದಾವೆ ಕಾಡಿಗೆ. ವೆರಿ ಗುಡ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಐಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ದಾಂಡೇಲಿಯಲ್ಲಿ ಇರ್ತಕ್ಕಂಥ ಆನೆ ಶಿಬಿರಕ್ಕೆ ಇವತ್ತು ನಾವು ಬಂದಿದ್ದೇವೆ. ಸೊ ಈ ಆನೆ ಶಿಬಿರ ಏನಿದೆಯಲ್ಲ, ಇಲ್ಲೇ ಹತ್ರದಲ್ಲೇ ಅಂದ್ರೆ ಟೈಗರ್ ರಿಸರ್ವ್ ಫಾರೆಸ್ಟ್ ಹತ್ರ ಏನು ಜೂ ಸಫಾರಿ ಕೇಂದ್ರ ಇದೆಯಲ್ಲ, ಅಲ್ಲೇ ಪಕ್ಕದಲ್ಲೇ ಆನೆ ಶಿಬಿರ ಇದೆ. ಸೊ ಜೂ ಸಫಾರಿ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲದ ಹೊತ್ತಿಗೆ 5 ಗಂಟೆ ಹೊತ್ತಿಗೆ ಆನೆಗಳು ಬರ್ತಾವೆ ಇಲ್ಲಿ ಆನೆ ಶಿಬಿರಕ್ಕೆ. ಸೊ ಅದನ್ನು ಕೂಡ ನೋಡ್ಕೊಂಡು ನೀವು ಹೋಗ್ಬೋದು. ಬನ್ನಿ ಹೋಗುವ, ಎಷ್ಟು ಆನೆ ಇದೆ ನೋಡ್ಕೊಂಡ್ ಬರುವ. ಹೌದು, ಅಲ್ಲಿ ಏನು ಜೀಪ್ ಹೋಗ್ತಾ ಇದೆಯಲ್ಲ, ಸೊ ಅದು ಸಫಾರಿ ಜೀಪು. ಸೊ ಇಲ್ಲೇ ಟಿಕೆಟ್ ಕೌಂಟರ್ ಇದೆ, ಸಫಾರಿ ಸ್ವಾಗತ ಕೇಂದ್ರ ನೋಡಿ ಇಲ್ಲಿ. ಸೊ ಇದರ ಪಕ್ಕದಲ್ಲೇ ಅಂದರೆ ಈ ಕಡೆಗೆ ಇದು ಫನ್ಸೋಲಿ ಏರಿಯಾ, ಈ ಕಡೆ ಹೋದರೆ ಫನ್ಸೋಲಿ ಗ್ರಾಮ ಬರುತ್ತೆ ನಿಮಗೆ. ಲೆಫ್ಟಿಗೆ ಹೋದರೆ ಈ ರೈಟಿಗೆ ಇಲ್ಲಿ ಏನು ಶಿವಾಜಿ ಸ್ಟ್ಯಾಚ್ಯೂ ಸರ್ಕಲ್ ಇದೆಯಲ್ಲ, ಸೊ ಇದರ ಈ ಕಡೆ ಲೆಫ್ಟ್ಗೆ ಹೋದರೆ ಫನ್ಸೋಲಿ, ರೈಟ್ಗೆ ಹೋದರೆ ಆನೆ ಶಿಬಿರ ಬರ್ತದೆ. ಮತ್ತೆ ಈ ಕಡೆ ಗಣೇಶ್ ಗುಡಿನೂ ಹತ್ರ ಆಗುತ್ತೆ. ಹೌದು, ಫನ್ಸೋಲಿ ಮೇಲಿಂದ ಆ ಕಡೆ ಜೊಯ್ಡಾ ಆ ಕಡೆ ಹೋಗ್ಲಿಕ್ಕೆ ದಾರಿ ಇದೆ. ಸೊ ಈ ಕಡೆಗೆ ನೀವು ಹೋದ್ರೆ ಅಂಬಿಕಾನಗರ್ ರೂಟಿಗೆ ಹೋಗ್ಬೇಕಾಗುತ್ತೆ. ಇದು ಡಿಪಾರ್ಟ್ಮೆಂಟ್ನಿಂದ ಇರ್ತಕ್ಕಂಥ ನೇಚರ್ ಕ್ಯಾಂಪ್ ಇದು. ಮತ್ತೆ ಇದು ನೋಡಿ ಇನ್ನೊಂದು ಸಾದಕಂಡ ಜಲಪಾತ ಚಾರಣ, ಇದು ಯಾವುದು ಅಂತ. ಅಲ್ಲಿದೆ ಸಾದಕಂಡ ಫಾಲ್ಸ್ ಟ್ರೆಕ್ಕಿಂಗ್, ಮತ್ತೆ ಅನ್ಶಿ ಬಟರ್ಫ್ಲೈ ಕ್ಯಾಂಪ್ ಇದೆ. ಆಮೇಲೆ ಸೊವಿನಿಯರ್ ಶಾಪ್ ಇದೆ. ಅದು ಎಲ್ಲಿದೆ ಅಂದ್ರೆ ಕುಳಿಗಿ ಪ್ರಕೃತಿ ಶಿಬಿರ ಇದೆ ಅಲ್ಲ, ಅಲ್ಲೇ ಸ್ಮರಣಿಕೆ ವಸ್ತುಗಳ ಅಂಗಡಿ ಇದೆ. ದೋಣಿ ವಿಹಾರ ನಾಗೋಡ ಅದು ಇದೆಯಾ ಈಗ? ಹಾ, ಇದೆಲ್ಲ ಇದರಲ್ಲೇ ಇನ್ಕ್ಲೂಡ್ ಇರುತ್ತೆ. ಅದು ಕುಳಿಗಿ ನೇಚರ್ ಕ್ಯಾಂಪಲ್ಲಿ ಪ್ಯಾಕೇಜ್ ತಗೊಂಡ್ರೆ. ಎಂಟ್ರೆನ್ಸ್ ಈ ಕಡೆ ಇದೆ, ಅಲ್ಲಿ ಟಿಕೆಟ್ ಕೌಂಟರ್ ಇದೆ. 50 ರೂಪೀಸ್ ಅಲ್ಲ, ಮಕ್ಕಳಿಗೆ 25 ರೂಪಾಯಿ. ಫನ್ಸೋಲಿ ಆನೆ ಶಿಬಿರಕ್ಕೆ ಸ್ವಾಗತ ನಿಮ್ಗೆಲ್ಲರಿಗೂ. ಫನ್ಸೋಲಿ ಆನೆ ಶಿಬಿರಕ್ಕೆ ಸ್ವಾಗತ. ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ. ಮಕ್ಕಳಿಗೆ ಅದೊಂದು ಖುಷಿ, ಆನೆ ನೋಡೋದಂದ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರಿಗೂ ಖುಷಿ ಆಗುತ್ತೆ. ನಮಗೂ ನೋಡಿ, ಆನೆ ನೋಡಿದ ತಕ್ಷಣ ಎಷ್ಟೊಂದು ಎಲ್ಲ ಅದು ಏನು ತಲೆಯಲ್ಲಿ ತುಂಬಾ ಟೆನ್ಷನ್ಸ್ಗಳಿದ್ರೆ ಆಕ್ಚುಲಿ ಆನೆ ಅಂತಲ್ಲ, ನೋಡಿದ್ರೆ ಸಾಕು. ಪ್ರಾಣಿ, ಯಾವುದೇ ಪ್ರಾಣಿ ಇರಬಹುದು, ಅದು ನಿಜಾನೇ. ಬಟ್ ಆನೆ ಒಂಥರ ಏನೋ ಒಂದು ಖುಷಿ ಕೊಡುತ್ತೆ. ಅದರ ಗಾತ್ರನೇ ಅಷ್ಟು ದೊಡ್ಡದಲ್ಲ. ಸೊ ಆನೆ ಸವಾರಿನೂ ಮಾಡಿಸ್ತಿದ್ರ ಅಂತ, ಬಟ್ ಈಗ ಆನೆ ಸವಾರಿ ಎಲ್ಲೂ ಮಾಡೋ ಹಾಗಿಲ್ಲ, ಎಲ್ಲ ಕಡೆ ಬಂದಾಗಿದೆ. ಅದಕ್ಕೆ ಅದು ರ್ಯಾಂಪ್ ಮಾಡಿದ್ರು. ಆನೆಗಳ ಬಗ್ಗೆ ತಿಳುವಳಿಕೆ ನೀಡ್ತಿದ್ದಾರೆ ಫಾರೆಸ್ಟ್ ಆಫೀಸರ್ಸ್ ಎಲ್ಲ. ಗಂಡೇನಾಗಿತ್ತಪ್ಪ ಅಂತಂದ್ರೆ ನಿಮಗೆ ಸುಮಾರು ಒಂದು ಹೆಚ್ಚು ಕಡಿಮೆ 1 ಮೀಟರ್ನಷ್ಟು ಅಷ್ಟು ಉದ್ದ ಕೋರೆ ಬರ್ತಾ ಇರುತ್ತೆ. ಹೆಣ್ಣಾನೆಗಳಿಗೆ ಇರುತ್ತೆ, ಸಣ್ಣದಿರುತ್ತೆ. ಅಂದ್ರೆ ಮರದ ತೊಗಟೆ ಜಾಸ್ತಿ ತಿನ್ನುತ್ತೆ ಆನೆ. ತೊಗಟೆ ಅನ್ಬೇಕು ತಾನೆ, ತೊಗಟೆ ಮರಿಯಿಂದ ಬರ್ಬೇಕಲ್ಲ, ತೆಗಿಲಿಕ್ಕೆ ಮುರಿಲಿಕ್ಕೆ ಕೋರೆ ಭಾಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ವೀರಪ್ಪನ್ ಗೊತ್ತಾ ನಿಮ್ಗೆ? ಅವನು ಹಿಂದೆ ಬರೀ ಗಂಡಾನೆ ಸಾಯಿಸಿ 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 ನಮ್ಮದ್ರೊಳಗಡೆ ಹೆಂಗ ಥರ್ಡ್ ಜೆಂಡರ್ ಇದೆಯಲ್ಲ, ಅಂದ್ರೆ ಇನ್ನೊಬ್ರು ಥರ್ಡ್ ಜೆಂಡರ್ ಅಂತಿದೆ ನಮ್ದ್ರಲ್ಲೂ, ಗಂಡು ಹೆಣ್ಣು ಮತ್ತೆ ಇನ್ನೊಂದು ಥರ್ಡ್ ಜೆಂಡರ್ ಅಂತಿದೆ. ಅದರಲ್ಲೂ ಕೂಡ ಹಂಗೆ ಮಕ್ಕನ ಅಂತ ಬೆಳೆದ್ಬಿಟ್ಟಿದಾವ. ಎದಕ್ಕಾಗಿದಾವ ಅಂದ್ರೆ ಗಂಡ ಜಾತಿ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ವೀರಪ್ಪನ ಅವಾಗ ಸಾಯಿಸ್ಬಿಟ್ಟು ಇದು ಅದ್ರದ್ದು ಗರ್ಭಾವಸ್ಥೆ ಆನೆದು ಬಂದ್ಬಿಟ್ಟು 2 ವರ್ಷ 21 ತಿಂಗಳು. ಆನೆ ಕಿವಿಯಲ್ಲಿ ನಿಮಗೆ ನರ ಕಾಣ್ತಾ ಇದೆಯಾ? ಎದ್ದು ಕಾಣ್ತಾ ಇದೆಯಾ? ಆನೆ ಬಿಸಿ ರಕ್ತ ಪ್ರಾಣಿ, ಬಹಳ ಒಳಗಡೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಈಗ ಲದ್ದೆ ಹಾಕಿದ್ರೆ ಫ್ರೆಶ್ ಲದ್ದೆಗೆ ನೀವು ಕಾಲಿಟ್ಟರೆ ಸುತ್ತಾ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ ಅದ್ರ ದೇಹದ ಒಳಗಡೆಗೆ. ಅದನ್ನ ಕೂಲ್ ಮಾಡ್ಕೊಡ್ಲಿಕ್ಕೆ ಏನ್ ಮಾಡುತ್ತೆ, ಅದು ಸದಾ ಕಿವಿ ಹಿಂಗೆ ಅಳಗಾಡ್ತಾ ಇರುತ್ತೆ. ಅದರಿಂದ ಗಾಳಿ ಹೊಡ್ಕೊಳ್ಳುತ್ತೆ. ಆ ನರಗಳ ಮೂಲಕ ಏನಾಗುತ್ತೆ, ಬಾಡಿ ಕೂಲ್ ಮಾಡ್ಕೊಳುತ್ತೆ. ಮತ್ತೆ ಯಾವಾಗಲೂ ಮೈ ಮೇಲೆ ಮಣ್ಣು ನೀರು ಹಾಕೊಳ್ಳೋದು ರೂಢ ಆಗುತ್ತೆ.
ಫಸ್ಟಲ್ಲಿ 4 ಆನೆ ಅಂತ ಹೇಳಿದ್ನಲ್ಲ, ಇದ್ರದ್ದು ಹೆಸರು ಬಂದ್ಬಿಟ್ಟು ಚಾಮುಂಡಿ. ದೊಡ್ಡದೇನಿದೆ ಚಾಮುಂಡಿ, ಅದು ಹಿಂದ್ಗಡೆ ಮರಿ ಇದೆಲ್ಲ ಗೌರಿ. ಇದು 26 ವರ್ಷ, ಅದು 2 ವರ್ಷ ಗೌರಿ. 1ನೇ ತಾರೀಕು ಜನವರಿ 1ಗೆ ಹುಟ್ಟಿದೆ. ಈಗ ನೆಕ್ಸ್ಟ್ ಜನವರಿ 1 ಬಂದ್ರೆ 2 ವರ್ಷ ಆಗುತ್ತೆ. ಅದು ಕಾಣ್ತಾ ಇರೋದು ಚಂಚಲ. ಏನ್ ಹೇಳಿ, ಅದಕ್ಕೆ ಏಜು ಒಂದು 40 ಮೇಲೆ ಆಗಿರ್ಬೋದು ಅಂದಾಜು ಅಂತಂದು. ಮೊದಲಿಗೆ ಸರ್ಕಸಲ್ಲಿ ಇತ್ತು, ಸರ್ಕಸಲ್ಲಿ ಬ್ಯಾನ್ ಮಾಡಿದ್ನ ಅದು ನಾವು ಅಕ್ವಾರ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಈಗ ಅದು ಗೋಣ ಅಗಾಡ್ಸುತ್ತೆ ಅಂದ್ರೆ ಅಲ್ಲಿ ರೂಢ ಆಗಿ. ಆ ಕಡೆದು ಶಿವಾಂಗಿ, ಅದು ಶಿವಾಂಗಿ ಮತ್ತೆ ಗೌರಿ ಚಾಮುಂಡಿ ಆನೆ ಮರಿಯು. ಅದಕ್ಕೆ ಈಗ 10 ವರ್ಷ. ಆನೆಗೆ ತಿನ್ಲಿಕ್ಕೆ ಒಂದು ಹಲ್ಲು, ತೋರಿಸ್ಲಿಕ್ಕೆ ಇನ್ನೊಂದು ಹಲ್ಲು. ಹೌದು, ಮತ್ತೆ ಎಲ್ಲೂ ನೋಡೋದಿಲ್ಲಲ್ಲ ಆನೆಗಳನ್ನ. ನೋಡಿ ಗೌರಿ ಮಲಗಿದ್ದಾಳೆ, ಅವಳನ್ನ ನೆಬ್ಬಿಸ್ತಾ ಇದ್ದಾಳೆ ಚಾಮುಂಡಿ. ಹೇಳೋ 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 ಹೇಳ, ಎಲ್ರು ಬಂದಿದ್ದಾರೆ, ಜನ ನೋಡಿ ಅಲ್ಲಿ ನೋಡು ಅಂತ ಹೇಳ್ತಿದ್ದಾಳೆ. ಆನೆಗಳಿಗೆ ಸ್ನಾನ ಎಲ್ಲಿ ಮಾಡಿಸ್ತೀರಾ ಸರ್? ಸ್ನಾನಗಳು ಇವಕ್ಕೆಲ್ಲ ಇಲ್ಲಿ ಹಳ್ಳ ಕೆರೆಯಲ್ಲೇ, ಅಂದ್ರೆ ಇಲ್ಲಿ ಹೊಳೆ ಇಲ್ಲ. ಅಲ್ಲ ಪೈಪಿಂದ ಏನಾದ್ರು ಆ ತರ ಒಳಗಡೆ ಕೆರೆ ಇದೆ, ಹಳ್ಳಗಳು ಹರಿತಾ ಇದಾವೆ. ಅಲ್ಲಿ ಅಲ್ಲೇ ಸ್ನಾನ ಮಾಡಿಸ್ತೀವಿ. ಮತ್ತೆ ಕಾಡಿಗೆ ಬಿಡ್ತೀರಾ ಇವನ್ನ? ಏನ್ ಇಲ್ಲೇ ಇರ್ತಾವ? ಬೆಳಗ್ಗೆ ಎಷ್ಟು ಗಂಟೆ ಇಷ್ಟು ಟೈಮಿಂಗ್ಸ್ ಇದೆ ಸರ್. ಬೆಳಗ್ಗೆ 8ರಿಂದ 9:30, ಸಂಜೆ 5ರಿಂದ 6:30 ತನಕ ಅಂತ ಹೇಳಿ ನಮ್ ಕ್ಯಾಂಪ್ ವಿಸಿಟಿಂಗ್ ಇರುತ್ತೆ. ಅವಾಗ ಮಾತ್ರ ಇಲ್ಲಿರುತ್ತೆ, ಮಿಕ್ಕ ಟೈಮ್ ಕ್ಯಾಂಪ್ ಅಲ್ಲಿ ಇರುತ್ತೆ ಅಷ್ಟೇ. ಬಾಕಿ ಎಲ್ಲಾ ಟೈಮಲ್ಲೂ ಇವಕ್ಕೆ ಒಂದು ಫ್ರೀಡಮ್ ಅಂತ ಹೇಳಿ ಕಾಡಿಗೆ ಬಿಟ್ಬಿಡ್ತೀವಿ ನಾವು. ನಾವು ಕ್ಯಾಂಪಿಗೆ ತಂದಾಗ ನಾವು ಫೀಡ್ ಮಾಡ್ಲೇಬೇಕು. ನಾವು ಕೊಡೋದೇನಪ್ಪ ಅಂದ್ರೆ ಪ್ರೀತಿಗೋಸ್ಕರ ಕೊಡೋದಷ್ಟೇ. ಅದು ಕಳೆದಾಗ ಜೊತೆಲಿ ಬರ್ತಾವಲ್ಲ ಅನ್ನೋದು ಖುಷಿ ಕೊಡೋದಷ್ಟೇ. ಇಲ್ಲಿ ನಾವು ಕೊಡೋ ಫೀಡು ಅಕ್ಕಿ, ಕಾಯಿ, ಬೆಲ್ಲ, ಹುಲ್ಲು ಮತ್ತೆ ರಾಗಿ ಮುದ್ದೆ ಅಂತ ಆದಾಗ ನಾನಾ ರೀತಿ ಕಾಳು ನೆನೆ ಹಾಕಿ ಬೇಯಿಸಿ ನಂತರ ಅದನ್ನ ರಾಗಿ ಹಿಟ್ಟಲ್ಲಿ ಮುದ್ದೆ ಮಾಡ್ಕೊಡ್ತೀವಿ. ನೋಡಿ ಇವಳು ಚಂಚಲ, ಸರ್ಕಸ್ ಅಲ್ಲಿದ್ಲು ಇವಳು. ಆದ್ರೂ ಮುಖ ನೋಡಿ ಅದ್ರದ್ದು ಎಷ್ಟು ಇನ್ನೋಸೆಂಟ್, ಕ್ಯೂಟ್. ಅದು ಇಲ್ಲಿ ನೋಡ್ಲಿಕ್ಕೆ ಇನ್ನೋಸೆಂಟ್, ಹತ್ರ ಹೋದ್ರೆ ಆಯ್ತು ಅಲ್ಲಿಗೆ. ಇದಕ್ಕೆ ಏನಕ್ಕೆ ಮಾಡಿದ್ರೆ ಅದಕ್ಕೆ ಸಲುವಾಗಿ ಸ್ವಲ್ಪ ದೂರ ಮಾಡ್ಕೊಂಡಿದ್ದು. ಕೂದ್ಲು ಎಳೆಯೋದು, ಅವ್ರಿಗೆ ಹೊಡಿಯಕ್ ಹೋಗೋದು, ಹಿಂಗ್ ನಿಂತಿರ್ತಾರಲ್ಲ, ಕೂದ್ಲು ಎಳೆಯೋದೆಲ್ಲ ಮಾಡ್ತಾನೆ. ಇನ್ನೊಬ್ಬ ಆ ಕಡೆ ತಪ್ಪ ಅವ್ರು ಆ ಕಡೆ ನಿಂತಿದ್ದಲ್ಲ, ಹೊಡೆದಿದ್ದು ಅಲ್ಲಿ ಹೋಗ್ಬಿದ್ದಿದ್ದ. ಹೆಣ್ಮಕ್ಳು ಸ್ಟ್ರಾಂಗ್ ಆಗಾರೆ. ಸ್ಟ್ರಾಂಗ್ ಅಲ್ಲ, ನಾಟಿ. ನಮ್ಮನ್ನ ನೆನ್ಪಿಡ್ಕೋತಾವ ಅವು. ಮೇಡಮ್ ಅದಕ್ಕೆ ತಿನ್ಸೋದು ನೀವು ಯಾವ ತರ ಬನ್ನಿ, ಓಕೆ ತಿಂಗಳಾಂತರ ಅದ್ರ ಜೊತೆಲಿ ಇರ್ರಿ, ನೆನ್ಪಿಡ್ಕೋತಾರೆ. ನಂಬ್ಕೊಬಿಟ್ರೆ ಪ್ರಾಣಿಗೂ ಅದು ಎಷ್ಟು ನಾನು 150 ವರ್ಷ ಬಿಟ್ಟು ನಾನು ಬಂದ್ರು ನನ್ಗೆ ಒಬ್ಬರು ಆ ಥರ ಬುದ್ಧಿಶಾಲಿ ಜಾಸ್ತಿ ಅಲ್ವಾ? ಈಗ ನೋಡಿ, ಈಗ ಆಲಿಸ್ತಿದೆ ಅದು ನಿಮ್ಮನ್ನ. ಚಾಡಿ ಹೇಳ್ತಾ ಇದ್ದಾರೆ. ಇವಳು ಒಂದೇ ಸಮನೆ ಗೋಣ್ ಹಾಕೋದಲ್ಲ. ಅಲ್ಲ, ಬಯೋಡೈವರ್ಸಿಟಿ ಅನ್ನೋದು ಮನುಷ್ಯರಲ್ಲಿ ಮಾತ್ರ ಇರೋದಿಲ್ಲ ನೋಡಿ. ಫೇಸ್ ಕಟ್ ನಮ್ಮ ಪಶ್ಚಿಮ ಘಟ್ಟದ ಆನೆಗಳು ಬೇರೆ ಟೈಪ್ ಅಲ್ಲಿ, ಇದು ಅಸ್ಸಾಮಿಂದ ಬಂದಿದಂತೆ, ಇದ್ರದ್ದು ಫೇಸ್ ಕಟ್ಟೇ ಚೇಂಜ್. ಹೌದು, ಒಂಥರ ನಾರ್ತ್ ಈಸ್ಟ್ ತರ ಇದೆ. ನಾರ್ತ್ ಈಸ್ಟ್ ಅದೇ ತರ ಫೇಸ್ ಕಟ್ ಇದೆ. ಬಟ್ ಇದು ಇಲ್ಲೇ ನಮ್ಮ ಇದರಲ್ಲೇ ಇರ್ತಕ್ಕಂಥ ಆನೆ, ದಾಂಡೇಲಿಯಲ್ಲಿ ನೋಡಿ, ಇಲ್ಲೇ ಹುಟ್ಟಿದೆ ಇದು ಆನೆ. ಇದರ ಫೇಸ್ ನೋಡಿ ಹೇಗಿದೆ ಅಂತ. ಅಲ್ಲ, ಇವ್ರು ಮೂರು ಮಂದಿ ಒಟ್ಟಿಗೆ ಆಗಿ ಇವಳನ್ನ ಒಬ್ಬಳನ್ನೇ ಸೆಪರೇಟ್ ಮಾಡಿದ್ದಾರೆ. ಟೆನ್ಷನ್ ಆಗ್ತಿದೆ ಅಂತ. ಇವಳು ಮರಿನೇ? ಹೌದಾ? ಅವಳ ಅಕ್ಕ, ಈಕಿ ತಂಗಿ. ಅಕ್ಕ ತಂಗಿ ಜಗಳ ಆಡೋದಿಲ್ವಾ? ಅವಳು ಇದ್ರೆ ಇಡ್ತಾಳೆ ನೋಡ್ರಿ, ಅವಳು ಎಷ್ಟು ತೊಂದರೆ ಇದು ಮಾಡ್ತಾಳಂದ್ರೆ ಗಡ್ಡ ಇದ್ದಾಳಲ್ಲ ಅವಳು, ಈ ಕಡೆ ಬರಕ್ಕೆ ಅವಳ ಹತ್ರ ಓದಾಡ್ತಿದ್ದಾಳೆ. ಇವಳು ಅಸ್ಸಾಮಿಂದ ಬಂದಿದ್ದ?
ಹಾಂ ಸರ್, ಇದು ನಮ್ಮ ಕೆಸರ್ಲಾಕ್ ರಿಸಾರ್ಟ್ ಅಲ್ಲಿ ಇತ್ತು ಸರ್. ಹಾಂ 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 ಗೋವಾ ಹತ್ರ ಕೆಸರ್ಲಾಕ್ ಇದೆ. ಹಾಂ ಕೆಸರ್ಲು. ಇತ್ತು ಸರ್. ರಿಸಾರ್ಟ್ ಅಂದ್ರೆ ಅಲ್ಲೇ ಒಳಗಿತ್ತು. ಅವಾಗ ರೆಸ್ಕ್ಯೂ ಮಾಡ್ಕೊಂಡು ಬಂದಿತ್ತು ಸರ್ ನಮ್ಮ ಅಧಿಕಾರಿಗಳು. ಅಲ್ಲ ಈಗ ಮಠದಲ್ಲಿ ಸಹ ಸಾಕ್ಲಿಕ್ಕೆ ಇಲ್ವಾ, ಪರ್ಮಿಷನ್ ಇಲ್ಲ? ಇಲ್ಲ ಮೇಡಮ್, ಮೊದಲೆಲ್ಲ ಮಾರಾಟ ಗೌರ್ಮೆಂಟಿಂದ ಮಾರಾಟ ಇಲ್ಲ ಇತ್ತು. ಈಗ ಅವೆಲ್ಲ ಬಂದ್ ಆಗಿದೆ. ಯಾಕಂದ್ರೆ ಆನೆ ಹೊಡೆಯೋದು, ಆನೆ ಇದು ಮಾಡೋದ್ರಿಂದ ಎಲ್ಲ ಬಂದ್ ಮಾಡ್ತಾರೆ. ಅಲ್ಲ ದೇವಸ್ಥಾನಗಳಲ್ಲಿ ದೇವಸ್ಥಾನದಲ್ಲಿ ಪರ್ಮಿಷನ್ ಇದ್ರೆ ಮಾತ್ರ ಮೇಡಮ್. ಓಕೆ, ಹಳೆ ಆನೆಗಳು ಇದಾವಲ್ಲ, ಪೇಪರ್ಸ್ ಪರ್ಮಿಷನ್ ಎಲ್ಲ ಇದಾವೆ. ಈಗ ಅಲ್ಲಿ ಕಟೀಲ್ ಇದರಲ್ಲಿ ಒಂದು ಆನೆ ಇದೆ. ಎಲ್ಲೂ ಇಲ್ಲ ಮೇಡಮ್ ನಮ್ಮ ಕಡೆ ಕರ್ನಾಟಕ. ಅದೇ ಕರ್ನಾಟಕದಲ್ಲಿ ಕಟೀಲ್ ದೇವಸ್ಥಾನದಲ್ಲಿದೆ ಒಂದು, ಧರ್ಮಸ್ಥಳ ಒಂದಿದೆ, ಶೃಂಗೇರಿಯಲ್ಲಿ ಶೃಂಗೇರಿ ಮಠದಲ್ಲಿದೆ, ನಮ್ಮ ಧರ್ಮಸ್ಥಳದಲ್ಲಿ. ಇಲ್ಲಿ ಮಂತ್ರಾಲಯದ ಇದ್ದಿದ್ದು ಸಕ್ಕರೆಬೈಲಿಗೆ ಹೋಗಿದೆ. ಹೇಗೆ ಮಾಡ್ತಾ ಇದ್ದಾರೆ ನೋಡಿ. ಈ ಎಷ್ಟು ಗಂಟೆಗೆ ಊಟಕ್ಕೆ ಅದಕ್ಕೆ? 6:30ಗೆ. ಇದನ್ನು ಬಿಡ್ತೀರಾ ಮರಿಯನ್ನು? ಮತ್ತೆ ಮರಿಗೆ ಏನಾದ್ರು ಕಾಡಾನೆ ತೊಂದರೆ ಕೊಡೋದಿಲ್ವಾ? ತೊಂದ್ರೆ ಆಟ ಆಡ್ತಾವ ಸರ್, ಜೊತೆಲಿ ಆಟ ಆಡ್ತವೆ. ಒಂದೇ ಸತಿ ಸೇರೋದಿಲ್ಲ. ಆಡ್ತವೆ, ಸೇರ್ತವೆ, ಕೂಗಾಡ್ತವೆ. ಆ ಟೈಮಲ್ಲಿ ನಾವು ಹೋಗಿರ್ತೀವಿ. ಅಲ್ಪ ಕೂಗು ನಮ್ಗೆ ಕೇಳಿಸ್ತು. ರಾತ್ರಿ ಹೊತ್ತು ಎಲ್ಲಿ ಕೂಗು ಕೇಳ್ತದೆ, ಕೂಗೋದು, ಆನೆ ಕಿಚ್ಚಾಡೋದು ಎಲ್ಲ ಕೇಳ್ತದೆ. ಆ ಟೈಮಲ್ಲಿ ಹತ್ರ ಇದ್ರೆ ನಾವು ಹೋಗ್ತೀವಿ. ಇಲ್ಲಾಂದ್ರೆ ಬೆಳಗ್ಗೆ ಹೋಗಿ ನೋಡ್ತೀವಲ್ಲ, ಅಲ್ಲಿ ನಮ್ಗೆ ಜಾಡ್ ಸಿಕ್ಬಿಟ್ರೆ ಆನೆಗೆ ನೋಡ್ಕೊಂಡು ಆಮೇಲೆ ಕಾಡಾನೆ ಇದ್ದು ಕಾಡಾನೆ ಕೂತ್ಕೊಂಡು ಅದೇ ದೊಡ್ಡ ಸಾಹಸ. ಅದೇ ಒಂದು ಇದ್ರಲ್ಲಿ ಆ ಪ್ರಾಣಿಲಿ ಅದೇ ಒಂದು ಸೈ ಸರ್ಕ್ಲೆ ಸೈ ಸೈ ಸರಕ್ ಸರಕ್ ನಮ್ಮ ಮಾತು ಕೇಳಲ್ಲ ಅವನು. ಅವಳಿಗೆ ಈಗ ಆರಾಮ ಅಷ್ಟೇ, ಭಯ ಪಡಬಾರ್ದು. ಅವಳಿಗೆ ಕನ್ಫ್ಯೂಸ್ ಆಯ್ತು ಯಾರಿಗೆ ಆಶೀರ್ವಾದ ಮಾಡೋದು ಅಂತ. ಚಾಮುಂಡಿ ಗೌರಿ, ಚಂಚಲ, ಕಾಣ್ತಿದ್ಯಲ್ಲ, ಅಲ್ಲಿ ಮದ ಬರೋ ಜಾಗ ಅದು. ಆನೆಗಳಿಗೆ ಆನೆ ತುಂಬಾ ಹೀಟಿನ ಪ್ರಾಣಿ. ಹೆಣ್ಣಿಗೂ ಬರುತ್ತೆ, ಗಂಡಾನೆಗಳಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ. ಅದು ಹೀಟಿಗೆ ಮದ ಅಂತ ಬಂದಾಗ ಗಂಡಾನೆಗಳು ಕೆಲವು ಮೀಟಿಂಗ್ ಟೈಮ್ ಅಂತೀವಿ ನಾವು. ಮೀಟಿಂಗ್ ಅಂದ್ರೆ ಹೆಣ್ಣಾನೆಗಳಿಗೆ ಹುಡ್ಕೊಂಡು ತಿರ್ಗಾಡೋದು, ಹೆಣ್ಣಾನೆಗಳ ಜೊತೆ ಸೇರ್ಕೊಳ್ಳೋದು. ಆ ಟೈಮಲ್ಲಿ ಫುಲ್ಲು ಮೆಂಟ್ಲು ಟೇಪ್ ಆಗಿರ್ತಾವೆ. ಅಂಕುಶ ಹಾಕೋದಂತಾರಲ್ಲ ಸರ್, ಅದು ಎಲ್ಲಿಗೆ ಅಂಕುಶ ಹಾಕೋದು? ಇಲ್ಲಿಗೆನಾ? ಅಂಕುಶ ಅಂದ್ರೆ ಸರ್ ಕಿವಿಗೆ ಹಾಕೊಳ್ಳೋದು ನಾರ್ಮಲ್ ಆಗಿ. ಅಂಕುಶ ಏನಕ್ಕೆ ಇಟ್ಕೊಳ್ಳೋದು ಅಂದ್ರೆ ಅದು ಕಂಟ್ರೋಲಿಗೆ. ಈಗ ನೀವು ಸ್ಕೂಲಲ್ಲಿ ಮಕ್ಕಳಿಗೆ ಸ್ಕೇಲ್ ತಗೊಂಡು ಹೊಡೆದ್ಬಿಡ್ತೀನಿ ಹೆದರ್ಸೋದಿಲ್ಲ, ಅವಕ್ಕೂ ಅದೇ ತರ ಬಿಡ್ತೀನಿ ಅನ್ನೋದೊಂದು ಭಯ ಹುಡ್ಸೋದು. ವೆರಿ ಗುಡ್. ಪಾಸ್ಪೋರ್ಟ್ ಮಾಡಿಸ್ಬಿಡ್ರಿ ನಿಮ್ಗೆ ಕೂಡ ಹಂಗೆ ಮಾಡಿದ್ರು ರಾಜ. ನೋಡಿ ನಮ್ಮ ರಂಗ ಹೊಂಟಾನ ಇಲ್ಲಿ. ಇದಕ್ಕೆ ಹೋಗ್ತಾ ಇದ್ದಾವೆ ಕಾಡಿಗೆ, ಇಲ್ಲಿಂದ ಕಾಡಿಗೆ ಹೋಗ್ತಾ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ದಾಂಡೇಲಿಯಲ್ಲಿ ಇರ್ತಕ್ಕಂಥ ಈ ಆನೆ ಶಿಬಿರನ. ಸೊ ತುಂಬಾ ಆನೆಗಳು ತುಂಬಾ ಆಕ್ಟಿವ್ ಆಗಿದ್ವು. ಸಣ್ಣದಾದ್ರೂ ಶಿಬಿರ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ. ಹೌದು. ಸೊ ಈ ಶಿಬಿರದಲ್ಲಿ 4 ಆನೆಗಳಿದ್ದವು. ಸೊ ಆನೆಗಳ ಬಗ್ಗೆ ತುಂಬಾ ಡಿಟೇಲ್ ಆಗಿ ಮಾಹಿತಿ ಕೊಟ್ರು. ನಮಗೂ ತುಂಬಾ ಖುಷಿ ಆಯ್ತು. ಎಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಎಲ್ಲ ಹೆಣ್ಮಕ್ಳು. ನಿಮಗೂ ಈ ವಿಡಿಯೋ ಇಷ್ಟವಾಯ್ತು ಅಂತ ಅನ್ಕೋತೀವಿ ಸ್ನೇಹಿತರೆ. ನೀವು ಏನಾದರೂ ದಾಂಡೇಲಿ ಕಡೆ ಬಂದ್ರೆ ಈ ಆನೆ ಶಿಬಿರಕ್ಕೆ ಬರೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬೈ ಬೈ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.